ನಮಸ್ಕಾರ ವೀಕ್ಷಕರೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ವರ್ಗಾವಣೆ ಪ್ರಕರಣದಲ್ಲಿ ಬಿ ನಾಗೇಂದ್ರ ಅವರ ಹೆಸರು ಕೇಳಿ ಬಂದಿದೆ. ಇದೇ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಸಹ ಅವರನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನ ನಡೆಸಿದ್ರು. ಅಲ್ಲದೆ ಪತ್ನಿ ಮಂಜುಳಾ ಅವರನ್ನ ಸಹ ವಶಕ್ಕೆ ಪಡೆದಿದ್ದು ಭಾರಿ ಸದ್ದು ಮಾಡ್ತಾ ಇದೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಸುದ್ದಿಯಾಗಿದ್ದಂತಹ ನಾಗೇಂದ್ರ ಅವರು ಈಗ ಮತ್ತೊಮ್ಮೆ ಸದ್ದು ಮಾಡ್ತಿದ್ದಾರೆ. ಕೋಟಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಸಚಿವರ ಹೆಸರು ಕೇಳಿ ಬಂದಿದ್ದು ಬಹಳ ಅಚ್ಚರಿ ಮೂಡಿಸಿತ್ತು. ಅಲ್ಲದೆ ಅವರ ಕೋಟಿ ಆಸ್ತಿಯ ವಿಚಾರವೂ ಈಗ ಭಾರಿ ಸದ್ದು ಮಾಡ್ತಾ ಇದೆ. ಈ ಹಿಂದೆ ಜನಾರ್ದನ್ ರೆಡ್ಡಿ ಅವರ ಆಪ್ತರಾಗಿ ಗುರುತಿಸಿಕೊಂಡಿದ್ದ ನಾಗೇಂದ್ರ ಅವರ ಮೇಲೆ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಸಾಲು ಕೇಸ್ಗಳು ದಾಖಲಾಗಿವೆ. ಅವರ ಮೇಲೆ ದಾಖಲಾಗಿರುವಂತಹ ಕೇಸ್ಗಳ ಸಂಖ್ಯೆಯನ್ನ ಕೇಳಿದ್ರೆ ನೀವು ಹುಬ್ಬೇರಿಸೋದಂತೂ ಗ್ಯಾರಂಟಿ. ಹಾಗಾದ್ರೆ ನಾಗೇಂದ್ರ ಅವರ ಆಸ್ತಿ ಎಷ್ಟು ಚಿನ್ನಾಭರಣವನ್ನ ಹೊಂದಿದ್ದಾರೆ, ಎಷ್ಟು ಸೈಟ್ ಇದೆ, ಮನೆ, ಕಾರು ಇತ್ಯಾದಿ ಏನೆಲ್ಲ ಇದೆ, ಅವರ ವಿರುದ್ಧವಾಗಿ ಎಷ್ಟು ಕೇಸ್ಗಳು ದಾಖಲಾಗಿವೆ, ಆ ಎಲ್ಲದರ ಬಗ್ಗೆ ಮಾಹಿತಿಯನ್ನ ನೋಡೋಣ. ಅದಕ್ಕೂ ಮುಂಚೆ ವೀಕ್ಷಕರೇ, ನಿಮ್ಮ ಕ್ಷೇತ್ರದ ಜನಪ್ರತಿನಿಧಿಗಳ ಹಿನ್ನೆಲೆ, ಆಸ್ತಿ ಎಲ್ಲವನ್ನ ತಿಳಿದುಕೊಳ್ಳೋದು ಬಹುಮುಖ್ಯ ಆಗುತ್ತೆ. ಇದೇ ರೀತಿಯ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ, ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಈ ಮುಂಚೆ ಬಿಜೆಪಿಯಲ್ಲಿದ್ದ ಬಿ ನಾಗೇಂದ್ರ ಅವರು 2008ರಲ್ಲಿ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ ಆಗ್ತಾರೆ. 2013ರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಅವರು ಜಯಬೇರಿಯನ್ನ ಬಾರಿಸ್ತಾರೆ. ನಂತರದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಗೆದ್ದು ಬೀಗ್ತಾರೆ. ಇನ್ನು 2023ರಲ್ಲಂತೂ ಬಿ ಶ್ರೀರಾಮುಲು ಹಾಗೆ ನಾಗೇಂದ್ರ ಅವರ ನಡುವೆ ಒಂದು ಜಿದ್ದಾಜಿದ್ದಿನ ಪೈಪೋಟಿ ಏರ್ಪಟ್ಟಿತ್ತು. ಹೀಗಾಗಿ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರ ಭಾರೀ ಕುತೂಹಲವನ್ನು ಕೆರಳಿಸಿತ್ತು. ಅಂತಿಮವಾಗಿ ನಾಗೇಂದ್ರ ಅವರು 29,500 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸುತ್ತಾರೆ. ಆ ಮೂಲಕವಾಗಿ 4ನೇ ಬಾರಿಗೆ ವಿಧಾನಸಭೆಯನ್ನ ಪ್ರವೇಶ ಮಾಡ್ತಾರೆ. ಅದು ಮಾತ್ರವಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಳ್ತಾರೆ. ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಖಾತೆ ಸಚಿವರಾಗಿದ್ದ ಅವರು ವಾಲ್ಮೀಕಿ ನಿಗಮದ ಹಗರಣ ಬೆಳಕಿಗೆ ಬಂದ ನಂತರದಲ್ಲಿ ಅವರ ರಾಜೀನಾಮೆಗೆ ಒತ್ತಡ ಹೆಚ್ಚಾಗುತ್ತೆ. ಸಚಿವರಾದ ಒಂದೇ ವರ್ಷದಲ್ಲಿ ರಾಜೀನಾಮೆಯನ್ನ ನೀಡ್ತಾರೆ. ಇದೀಗ ಮತ್ತೆ ಪ್ರಕರಣ ಸದ್ದು ಮಾಡ್ತಾ ಇದೆ. ನಾಗೇಂದ್ರ ಅವರ ಆಸ್ತಿ ಮೇಲೆ ಇಡಿ ಕಣ್ಣು ಸಹ ಬಿದ್ದಿದೆ. ಅವರ ಪತ್ನಿಯನ್ನ ಸಹ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಈ ವೇಳೆ ಅವರ ಕೋಟಿ ಆಸ್ತಿಯ ವಿಚಾರವು ಭಾರಿ ಸದ್ದು ಮಾಡ್ತಾ ಇದೆ. 1993ರಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವ ಬಳ್ಳಾರಿಯ ವೀರಶೈವ ಕಾಲೇಜಿನಿಂದ ಬಿಕಾಂ ಪದವಿಯನ್ನ ಪಡೆದಿದ್ದಾರೆ. ಅವರು ತಮ್ಮನ್ನು ತಾವು ಫುಲ್ ಟೈಮ್ ರಾಜಕಾರಣಿ ಅಂತ ಹೇಳ್ಕೊಂಡಿದ್ದಾರೆ. ಸದ್ಯ ಅವರು ವಿಧಾನಸಭಾ ಸದಸ್ಯರು. ಇನ್ನು ಅವರ ಪತ್ನಿ ಮಂಜುಳಾ ಗೃಹಿಣಿಯಾಗಿದ್ದಾರೆ. ತಮ್ಮ ಆದಾಯದ ಮೂಲವನ್ನ ಸ್ಯಾಲರಿಯಿಂದ ಅಂತ ಹೇಳಿಕೊಂಡಿದ್ದಾರೆ. ಅವರ ಕಳೆದ 5 ವರ್ಷದ ವಾರ್ಷಿಕ ಆದಾಯವನ್ನು ಗಮನಿಸೋದಾದ್ರೆ 2017-18ರ ಅವಧಿಯಲ್ಲಿ ಸುಮಾರು 4,38,000 ರೂಪಾಯಿ ಆದಾಯವನ್ನು ಗಳಿಸಿದ್ದಾರೆ. ಇನ್ನು 2018-19ರ ಅವಧಿಯಲ್ಲಿ 4,32,000 ರೂಪಾಯಿ ಆದಾಯವನ್ನು ಗಳಿಸಿದ್ರೆ 2019-20ರ ಅವಧಿಯಲ್ಲಿ 5,66,000 ರೂಪಾಯಿ ಆದಾಯ ಗಳಿಸಿದ್ದಾರೆ. ಅದೇ ರೀತಿಯಾಗಿ 2020-21ರ ಅವಧಿಯಲ್ಲಿ 6,15,000 ರೂಪಾಯಿ, ಹಾಗೆ 2021-22ರ ಅವಧಿಯಲ್ಲಿ 6,14,000 ರೂಪಾಯಿ ಆದಾಯವನ್ನು ಗಳಿಸಿದ್ದಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇನ್ನು ಕಳೆದ ವರ್ಷ ಆಸ್ತಿ ಘೋಷಣೆಯ ಸಂದರ್ಭದಲ್ಲಿ ತಮ್ಮ ಬಳಿ ಸುಮಾರು 1,82,000 ರೂಪಾಯಿ ನಗದು ಕೈಯಲ್ಲಿ ಇತ್ತು ಅಂತ ಹೇಳ್ಕೊಂಡಿದ್ದಾರೆ. ಅಲ್ಲದೆ ಪತ್ನಿಯವರ ಬಳಿಯಲ್ಲಿ ಸುಮಾರು 50,000 ರೂಪಾಯಿ ನಗದು ಇತ್ತು ಅಂತ ಹೇಳಿದ್ದಾರೆ. ಇನ್ನೊಬ್ರು ವಿವಿಧ ಬ್ಯಾಂಕ್ಗಳಲ್ಲಿ 3 ಖಾತೆಯನ್ನು ಹೊಂದಿದ್ದಾರೆ. ಈ 3 ಅಕೌಂಟ್ಗಳಲ್ಲಿ ಸುಮಾರು 2,30,000 ರೂಪಾಯಿ ಹಣವನ್ನು ಹೊಂದಿದ್ದಾರೆ. ಇದಲ್ಲದೆ ಪತ್ನಿ ಹೆಸರಲ್ಲಿ ಖಾತೆಯೊಂದರಲ್ಲಿ 10,000 ರೂಪಾಯಿ ಇರೋದಾಗಿ ಹೇಳಿದ್ದಾರೆ. ಇನ್ನು ನಾಗೇಂದ್ರ ಅವರು 2 ಕಂಪನಿಗಳಲ್ಲಿ ಹೂಡಿಕೆಯನ್ನು ಸಹ ಮಾಡಿದ್ದಾರೆ. ಈಗಲ್ ಟ್ರೇಡರ್ಸ್ ಅಂಡ್ ಲಾಜಿಸ್ಟಿಕ್ಸ್ ಕಂಪನಿಯಲ್ಲಿ 75% ಪಾಲುದಾರಿಕೆಯನ್ನು ಹೊಂದಿದ್ದಾರೆ. ಇದರಲ್ಲಿ ಅವರು ಬರೋಬ್ಬರಿ 11 ಕೋಟಿ ರೂಪಾಯಿ ಹೂಡಿಕೆಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಬಿಸಿ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ರಿಸೋರ್ಸ್ ಕಂಪನಿಯಲ್ಲಿ 50% ಪಾಲುದಾರಿಕೆಯನ್ನು ಹೊಂದಿದ್ದಾರೆ. ಇದರಲ್ಲಿ ಅವರು 7,47,000 ರೂಪಾಯಿ ಹೂಡಿಕೆಯನ್ನು ಮಾಡಿದ್ದಾರೆ. ಅಲ್ಲಿಗೆ ಇವೆರಡೂ ಕಂಪನಿಗಳು ಸೇರಿ ಸುಮಾರು 11,09,00,000 ರೂಪಾಯಿ ಹೂಡಿಕೆಯನ್ನು ಮಾಡಿದಂತಾಗುತ್ತೆ. ಇನ್ನು ಪತ್ನಿ ಮಂಜುಳಾ ಅವರ ಹೆಸರಿನಲ್ಲಿ ಇನ್ಶೂರೆನ್ಸ್ ಪಾಲಿಸಿಯನ್ನು ಮಾಡಿಸಿದ್ದಾರೆ. ಇದರ ಮೌಲ್ಯ ಸುಮಾರು 7,77,000 ರೂಪಾಯಿ ಎನ್ನಲಾಗಿದೆ. ಇನ್ನು ನಾಗೇಂದ್ರ ಅವರು ಬೇರೆಯವರಿಗೆ ಸಾಲ ಅಥವಾ ಮುಂಗಡ ಹಣವನ್ನು ಕೊಟ್ಟಿದ್ದಾರೆ. ಇದು ಸಹ ಅವರ ಚರಾಸ್ತಿಗಳಲ್ಲಿ ಒಂದಾಗಿದೆ. ರಾಹುಲ್ ಜಾಲಫ್ ಅನ್ನೋರಿಗೆ 21 ಲಕ್ಷ ರೂಪಾಯಿ ನೀಡಿದ್ದಾರೆ.
ಟೆಲಿಕಾಂ ಎಂಪ್ಲಾಯೀಸ್ ಹೌಸಿಂಗ್ ಫೈನಾನ್ಸ್ ಕಂಪನಿಗೆ ಸುಮಾರು 5 ಲಕ್ಷ ರೂಪಾಯಿ ಸಾಲ ಅಥವಾ ಮುಂಗಡ ಹಣವನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ರಾಕ್ ಸ್ಟಾರ್ ಎಂಟರ್ಪ್ರೈಸಸ್ ಕಂಪನಿಗೆ 3 ಲಕ್ಷ ರೂಪಾಯಿ ನೀಡಿದ್ದಾರೆ. ಇದಲ್ಲದೆ IT ಹಾಗೆ ಕಮರ್ಷಿಯಲ್ ಟ್ಯಾಕ್ಸ್ ಅಂತ ಸುಮಾರು 47 ಲಕ್ಷ ರೂಪಾಯಿ ನೀಡಿದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಅವರು 76,66,000 ರೂಪಾಯಿ ಸಾಲ ಅಥವಾ ಮುಂಗಡ ಹಣವನ್ನು ನೀಡಿದಂತಾಗಿದೆ. ಇನ್ನು ಸಾರ್ವಜನಿಕರಿಗೆ ಸಾಮಾನ್ಯವಾಗಿ ಜನಪ್ರತಿನಿಧಿಗಳ ಬಳಿ ಯಾವ ಕಾರಿದೆ ಅಂತ ತಿಳಿದುಕೊಳ್ಳುವ ಆಸಕ್ತಿ ಇರುತ್ತೆ. ನಾಗೇಂದ್ರ ಅವರ ಹೆಸರಿನಲ್ಲಿ ಒಂದೇ ಒಂದು ಕಾರಿದೆ, ಅದು ಅಸೆಂಟ್ ಕಾರು. ಈ ಒಂದು ಕಾರನ್ನ ಸುಮಾರು 8,53,000 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದಾಗಿ ಹೇಳಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಚಿನ್ನಾಭರಣ ವಿಚಾರದಲ್ಲೂ ಭಾರೀ ಕುತೂಹಲ ಇರುತ್ತೆ. ನಾಗೇಂದ್ರ ಅವರ ಬಳಿಯಲ್ಲಿ ಸುಮಾರು 1 kg 764 ಗ್ರಾಂನಷ್ಟು ಚಿನ್ನವನ್ನು ಹೊಂದಿದ್ದಾರೆ. ಇದರ ಮೌಲ್ಯ ಸುಮಾರು 28 ಲಕ್ಷ ರೂಪಾಯಿ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಅವರ ಪತ್ನಿಯೂ ಸಹ ಸುಮಾರು 590 ಗ್ರಾಂನಷ್ಟು ಚಿನ್ನವನ್ನು ಹೊಂದಿದ್ದಾರೆ. ಇದರ ಮೌಲ್ಯ 6.5 ಲಕ್ಷ ರೂಪಾಯಿ ಅಂತ ಹೇಳಿಕೊಂಡಿದ್ದಾರೆ. ಇದೊಬ್ಬರು 2023ರ ಆಸ್ತಿ ಘೋಷಣೆಯ ಸಂದರ್ಭದಲ್ಲಿ ಮಾರುಕಟ್ಟೆ ಮೌಲ್ಯವನ್ನು ಆಧರಿಸಿ ಈ ಚಿನ್ನಾಭರಣಗಳ ಮೌಲ್ಯವನ್ನು ಹೇಳಿರುವಂಥದ್ದು. ಆದರೆ ಅನಂತರದಲ್ಲಿ ಅಂದರೆ ಈಗಿನ ಮೌಲ್ಯ ಜಾಸ್ತಿ ಇದೆ. ಇದೆಲ್ಲವನ್ನು ಹೊರತುಪಡಿಸಿ ಸುಮಾರು 12,500 ರೂಪಾಯಿಯ ಫ್ರಿಡ್ಜ್, ಸುಮಾರು 25,000 ರೂಪಾಯಿ ಮೌಲ್ಯದ AC, 30,000 ರೂಪಾಯಿ ಮೌಲ್ಯದ ಟಿವಿ, 7,500 ರೂಪಾಯಿಯ VCR, ಅಲ್ಲದೆ 26,000 ರೂಪಾಯಿ ಮೌಲ್ಯದ ಮೊಬೈಲ್ ಸೇರಿದಂತೆ ಒಟ್ಟು 1,02,000 ರೂಪಾಯಿ ಮೌಲ್ಯದ ಇತರೆ ಆಸ್ತಿ ಇರೋದಾಗಿ ಹೇಳಿಕೊಂಡಿದ್ದಾರೆ. ಇದಿಷ್ಟು ಅವರ ಚರಾಸ್ತಿಯ ವಿಚಾರ. ಹೀಗಾಗಿ ನಾಗೇಂದ್ರ ಅವರು ಒಟ್ಟಾರೆಯಾಗಿ ಬರೋಬ್ಬರಿ 12,35 ಲಕ್ಷ ರೂಪಾಯಿಯಷ್ಟು ಚರಾಸ್ತಿಯನ್ನು ಹೊಂದಿದ್ದಾರೆ. ಅದೇ ರೀತಿಯಾಗಿ ಪತ್ನಿಯ ಹೆಸರಿನಲ್ಲಿ ಸುಮಾರು 7 ಲಕ್ಷ ರೂಪಾಯಿಯಷ್ಟು ಚರಾಸ್ತಿಯನ್ನು ಹೊಂದಿದ್ದಾರೆ. ಇನ್ನು ಕೃಷಿ ಭೂಮಿಯ ವಿಚಾರಕ್ಕೆ ಬಂದರೆ ನಾಗೇಂದ್ರ ಅವರು ಸಿರುಗುಪ್ಪ ತಾಲೂಕಿನ ಉಪ್ಪಾರ ಹೊಸಹಳ್ಳಿ ಗ್ರಾಮದಲ್ಲಿ 4.25 ಎಕರೆಯಷ್ಟು ಕೃಷಿ ಭೂಮಿಯನ್ನು ಹೊಂದಿದ್ದಾರೆ. ಇದರ ಈಗಿನ ಮಾರುಕಟ್ಟೆ ಮೌಲ್ಯ ಸುಮಾರು 4,50,000 ರೂಪಾಯಿ ಅಂತ ಹೇಳಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಕೃಷಿಯೇತರ ಭೂಮಿ ವಿಚಾರಕ್ಕೆ ಬಂದರೆ ಬಳ್ಳಾರಿ ಹಾಗೆ ಬೆಂಗಳೂರು ಭಾಗದಲ್ಲಿ ಬೇರೆ ಬೇರೆ ಸೈಟ್ಗಳನ್ನು ಹೊಂದಿದ್ದಾರೆ. ಬಳ್ಳಾರಿಯ ಅಗಡಿ ಕಾಂಪೌಂಡ್ನಲ್ಲಿ ಸೈಟ್ ಒಂದನ್ನು ಹೊಂದಿದ್ದು ಇದರ ಮಾರುಕಟ್ಟೆ ಮೌಲ್ಯ ಬರೋಬ್ಬರಿ 86,62,000 ರೂಪಾಯಿ ಅಂತ ಹೇಳಲಾಗಿದೆ. ಇದಲ್ಲದೆ ಅದೇ ಭಾಗದಲ್ಲಿ ಮತ್ತೊಂದು ಸೈಟ್ ಅನ್ನು ಹೊಂದಿದ್ದು ಇದರ ಮಾರುಕಟ್ಟೆ ಮೌಲ್ಯ 68,64,000 ರೂಪಾಯಿ ಅಂತ ಹೇಳಲಾಗಿದೆ. ಇನ್ನು ಇದೇ ಬಳ್ಳಾರಿಯ ನೆಹರು ಕಾಲೋನಿಯಲ್ಲೂ ಒಂದು ಸೈಟ್ ಅನ್ನು ಹೊಂದಿದ್ದಾರೆ. ಇದರ ಮಾರುಕಟ್ಟೆ ಮೌಲ್ಯ 38,77,000 ರೂಪಾಯಿ ಅಂತ ಹೇಳಿದ್ದಾರೆ. ಇನ್ನು ನಾಗೇಂದ್ರ ಅವರು ಬೆಂಗಳೂರಿನಲ್ಲೂ ಸೈಟ್ ಒಂದನ್ನು ಹೊಂದಿದ್ದಾರೆ. ಸುಮಾರು 4,800 ಚದರ ಅಡಿ ವಿಸ್ತೀರ್ಣದ ಸೈಟ್ ಇದಾಗಿದೆ. ಬೆಂಗಳೂರಿನಲ್ಲಿ BDA ನಿರ್ಮಿಸಿದ HSR ಸೆಕ್ಟರ್ 7ನಲ್ಲಿ ಈ ಒಂದು ಸೈಟ್ ಅನ್ನು ಹೊಂದಿದ್ದು ಇದರ ಮಾರುಕಟ್ಟೆ ಮೌಲ್ಯ ಬರೋಬ್ಬರಿ 2,10 ಲಕ್ಷ ರೂಪಾಯಿ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಬಳ್ಳಾರಿಯ ಸೈಟ್ ಒಂದರಲ್ಲಿ ಸುಮಾರು 10,75,000 ರೂಪಾಯಿ ಹೂಡಿಕೆಯನ್ನು ಮಾಡಿ ಕಟ್ಟಡ ನಿರ್ಮಾಣವನ್ನು ಮಾಡುತ್ತಿದ್ದಾರೆ ಎನ್ನಲಾಗಿದೆ. ಇನ್ನು ನಾಗೇಂದ್ರ ಅವರು ಬೆಂಗಳೂರಿನಲ್ಲೇ ಫ್ಲಾಟ್ ಒಂದನ್ನು ಹೊಂದಿದ್ದಾರೆ. ಬೆಂಗಳೂರಿನ ಸೀನಪ್ಪ ಬಡಾವಣೆಯ ರಾಮ ಆಶ್ರಯ ಅಪಾರ್ಟ್ಮೆಂಟ್ನಲ್ಲಿ ಫ್ಲಾಟ್ ಹೊಂದಿದ್ದಾರೆ. ಇದರ ಮಾರುಕಟ್ಟೆ ಮೌಲ್ಯ ಸುಮಾರು 79 ಲಕ್ಷ ರೂಪಾಯಿ ಅಂತ ಹೇಳಲಾಗಿದೆ. ಇದಿಷ್ಟು ಅವರ ಸ್ಥಿರಾಸ್ತಿಗಳು. ಈ ಒಟ್ಟಾರೆ ಸ್ಥಿರಾಸ್ತಿಯ ಮೌಲ್ಯ 4,88 ಲಕ್ಷ ರೂಪಾಯಿ ಅಂತ ಘೋಷಿಸಿಕೊಂಡಿದ್ದಾರೆ. ಈಗ ಚರಾಸ್ತಿ ಹಾಗೆ ಸ್ಥಿರಾಸ್ತಿ ಎಲ್ಲವೂ ಒಟ್ಟಾಗಿ ಸೇರಿ ನಾಗೇಂದ್ರ ಅವರ ಒಟ್ಟು ಆಸ್ತಿಯನ್ನು ಗಮನಿಸೋದಾದ್ರೆ ನಾಗೇಂದ್ರ ಅವರು ಬರೋಬ್ಬರಿ 17,24 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿಯ ಒಡೆಯರಾಗಿದ್ದಾರೆ. ಇನ್ನು ಪತ್ನಿ ಹೆಸರಿನಲ್ಲಿ ಸುಮಾರು 7 ಲಕ್ಷ ರೂಪಾಯಿಯಷ್ಟು ಆಸ್ತಿಯನ್ನು ಹೊಂದಿದ್ದಾರೆ. ಪತಿ ಪತ್ನಿ ಇಬ್ಬರೂ ಸೇರಿ ಸುಮಾರು 17,31 ಲಕ್ಷ ರೂಪಾಯಿಯಷ್ಟು ಆಸ್ತಿಯನ್ನು ಹೊಂದಿದ್ದಾರೆ. ಇನ್ನು ಸಾಮಾನ್ಯವಾಗಿ ಜನಪ್ರತಿನಿಧಿಗಳು ಕೋಟಿ ಆಸ್ತಿಯನ್ನು ಹೊಂದಿದ ಮೇಲೆ ಕೋಟಿ ಸಾಲವನ್ನು ಹೊಂದಿರ್ತಾರೆ. ಆದರೆ ನಾಗೇಂದ್ರ ಅವರು ಬ್ಯಾಂಕ್ನಲ್ಲಿ ಯಾವುದೇ ಸಾಲವನ್ನು ಹೊಂದಿಲ್ಲ. ಅದೇ ರೀತಿಯಾಗಿ ಯಾವುದೇ ವ್ಯಕ್ತಿಯಿಂದ ಅವರು ಸಾಲ ಅಥವಾ ಮುಂಗಡ ಹಣವನ್ನು ಪಡೆದುಕೊಂಡಿಲ್ಲ ಅಂತ ಹೇಳಿಕೊಂಡಿದ್ದಾರೆ. ಆದರೆ ನಾಗೇಂದ್ರ ಅವರು ಆದಾಯ ತೆರಿಗೆಯ ಬಾಕಿ ವಿಚಾರದಲ್ಲಿ ಪ್ರಕರಣವನ್ನು ಬಾಕಿ ಉಳಿಸಿಕೊಂಡಿದ್ದಾರೆ. 2010-2011 ಸಾಲಿನ ಸುಮಾರು 1,84 ಲಕ್ಷ ರೂಪಾಯಿ ಆದಾಯದ ತೆರಿಗೆ ಪ್ರಕರಣ ಬಾಕಿ ಇದೆ. ಅದೇ ರೀತಿಯಾಗಿ 2011-2012ರಲ್ಲಿ ತಮ್ಮ 22 ಲಕ್ಷ ರೂಪಾಯಿ 31,000 ರೂಪಾಯಿ ಆದಾಯದ ಕೇಸ್ ಕೂಡ ಬಾಕಿ ಇದೆ. ಇದಲ್ಲದೆ KVAT ಅನ್ನು ಸಹ ಬಾಕಿ ಹೊಂದಿದ್ದಾರೆ. 2007-2008 ಸಾಲಿನ 13,71,000 ರೂಪಾಯಿ, 2008-09 ಸಾಲಿನ 4,04,000 ರೂಪಾಯಿ, 2010-11 ಸಾಲಿನ 68 ಲಕ್ಷ ರೂಪಾಯಿ KVAT ಬಾಕಿ ಇರೋದಾಗಿ ಹೇಳಿಕೊಂಡಿದ್ದಾರೆ.
ಇದಲ್ಲದೆ CST ಆಕ್ಟ್ ಅಡಿಯಲ್ಲಿ 2008-09 ಸಾಲಿನ 1 ಲಕ್ಷ ರೂಪಾಯಿ ಹಾಗೆ 2010-11 ಸಾಲಿನ 85,38,000 ರೂಪಾಯಿ ಸರ್ಕಾರಿ ಬಾಕಿಯನ್ನು ಹೊಂದಿದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಅವರು ಸುಮಾರು ಬರೋಬ್ಬರಿ 3,78,00,000 ಸರ್ಕಾರಿ ಬಾಕಿ ಇರೋದಾಗಿ ಹೇಳಿಕೊಂಡಿದ್ದಾರೆ. ಇನ್ನು ನಾಗೇಂದ್ರ ಅವರ ಮೇಲೆ ದಾಖಲಾಗಿರುವಂತಹ ಕೇಸ್ಗಳ ಬಗ್ಗೆ ಕೇಳಿದ್ರೆ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. 2023ರವರೆಗೆ ಬರೋಬ್ಬರಿ 42 ಕೇಸ್ಗಳು ದಾಖಲಾಗಿರುವುದಾಗಿ ಹೇಳಿದ್ದಾರೆ. ಲೋಕಾಯುಕ್ತದಲ್ಲಿ 21 ಕೇಸ್, CBIನಲ್ಲಿ 4 ಕೇಸ್, CIDಯಲ್ಲಿ 1 ಕೇಸ್ ಸೇರಿ ಬೇರೆ ಬೇರೆ ಆಕ್ಟ್ಗಳ ಅಡಿಯಲ್ಲಿ ಪ್ರಕರಣಗಳು ದಾಖಲಾಗಿವೆ. ಮೈನ್ಸ್ ಅಂಡ್ ಮಿನರಲ್ ರೆಗ್ಯುಲೇಷನ್ ಡೆವಲಪ್ಮೆಂಟ್ ಆಕ್ಟ್, ಕರ್ನಾಟಕ ಫಾರೆಸ್ಟ್ ಆಕ್ಟ್, ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಇವೆಲ್ಲವೂ ಸೇರಿದಂತೆ IPCಯ ಬೇರೆ ಬೇರೆ ಸೆಕ್ಷನ್ ಅಡಿಯಲ್ಲಿ ಒಟ್ಟು 2023ರವರೆಗೆ 42 ಕೇಸ್ಗಳು ದಾಖಲಾಗಿದ್ದುವು. ಇದೆಲ್ಲವೂ ಗಣಿಗಾರಿಕೆಗೆ ಸಂಬಂಧಪಟ್ಟ ಕ್ರಿಮಿನಲ್ ಕೇಸ್ಗಳಾಗಿವೆ. ಇನ್ನು ಇತ್ತೀಚಿನ ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು. ಇಲಾಖೆಯ ಅಧಿಕಾರಿಯೋರ್ವರ ಆತ್ಮಹತ್ಯೆ ಮೂಲಕವಾಗಿ ಬರೋಬ್ಬರಿ 187 ಕೋಟಿ ರೂಪಾಯಿಯ ಹಗರಣ ಬೆಳಕಿಗೆ ಬಂತು. ಇದೇ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಬಿ ನಾಗೇಂದ್ರ ಅವರ ಹೆಸರು ಕೂಡ ಕೇಳಿ ಬಂದಿದೆ. ಸದ್ಯ ಅವರು ಈ ಒಂದು ಆರೋಪವನ್ನ ಸಹ ಎದುರಿಸುತ್ತಿದ್ದಾರೆ. ಅವರ ಮೇಲೆ ಇಡಿ ಕಣ್ಣು ಕೂಡ ಬಿದ್ದಿದೆ. ಅವರನ್ನ ಹಾಗೆ ಅವರ ಪತ್ನಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ರು. ಇದಿಷ್ಟು ಬಿ ನಾಗೇಂದ್ರ ಅವರು ಘೋಷಿಸಿರುವ ಆಸ್ತಿಯ ಬಗ್ಗೆ. ಹಾಗಾದ್ರೆ ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.